ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ ಪಾಳಯದಲ್ಲಿ ಭುಗಿಲೆದ್ದಿದೆ ಅಸಮಾಧಾನ. ಬೆಳಗ್ಗೆ 11 ಗಂಟೆಗೆ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿ ಎದುರು ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸಿ ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಸಲ್ಲಿಸುತ್ತಾರೆ. ಇನ್ನು ರಮೇಶ್ ಜಾರಕಿಹೊಳಿ, ಬಿಸಿ ಪಾಟೀಲ್, ಆನಂದ್ ಸಿಂಗ್ ಮತ್ತು ನಾಗೇಂದ್ರ ಇವರ ನಡೆ ಇನ್ನೂ ಕೂಡ ಒಂದು ರೀತಿ ಕುತೂಹಲವನ್ನ ಮೂಡಿಸಿದೆ. ಹಾಗಾಗಿ ಈ ಭಿನ್ನಮತವನ್ನ, ಈ ಅಸಮಾಧಾನವನ್ನ ತಣಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ಕುತೂಹಲ ಸದ್ಯಕ್ಕೆ ಕಾಡ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಕೆಪಿಸಿಸಿ ಕಚೇರಿಯ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ತನ್ನ ತಂದೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಬಿಸಿ ಪಾಟೀಲ್ ಅವರ ಪುತ್ರಿ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆನಲ್ಲಿ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಬೇಜಾರಿಗಿಂತ ಹೆಚ್ಚಾಗಿ ಅಸಮಾಧಾನನೇ. ಯಾಕಂದ್ರೆ ಅಪ್ಪಾಜಿಗೆ ಎಲ್ಲಾ ಅರ್ಹತೆನೂ ಇದೆ. 3 ಬಾರಿ ಶಾಸಕರಾಗಿದ್ದಾರೆ, ಪ್ಲಸ್ ಪಕ್ಷ ನಿಷ್ಠೆನೂ ತೋರಿಸಿದಾರೆ ಅವರು. ಇಡೀ ಹಾವೇರಿ ಜಿಲ್ಲೆಗೆ ಏಕೈಕ ಕಾಂಗ್ರೆಸ್ ಶಾಸಕ ಅವರು. ಅದ್ರ ಜೊತೆಗೆ ನಮ್ಮ ಹಿರೇಕೆರೂರು ತಾಲೂಕಿಗೆ 38 ವರ್ಷದಿಂದ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ. ಸೊ ಡೆವಲಪ್ಮೆಂಟ್ ವರ್ಕ್ ಆಗ್ಬೇಕು ಅಂದ್ರೆ ಎಲ್ಲಿಂದ ಆಗುತ್ತೆ? ಇದು ದೊಡ್ಡ ಅನ್ಯಾಯನೇ. ಇದು ಗೊತ್ತಿದೆ ಅವ್ರಿಗೆ. ನಾವ್ ಅವ್ರನ್ನ ಭೇಟಿ ಮಾಡಿದಾಗೂ ಇದನ್ನೇ ಫಸ್ಟ್ ಪಾಯಿಂಟ್ ಇಟ್ಟಿದ್ದೆ. ನಾವ್ ಅದನ್ನ ನಮ್ ತಾಲೂಕಿಗೆ 38 ವರ್ಷದಿಂದ ಒಂದು ಸಚಿವ ಸ್ಥಾನನೂ ಸಿಕ್ಕಿಲ್ಲ. ಡೆವಲಪ್ಮೆಂಟ್ ಗೆ ಚಾನ್ಸ್ ಕೊಡಿ, ಅದನ್ನೇ ನಾವ್ ಕೇಳ್ತಿರೋದು. ಅವ್ರಿಗೆ ಪರ್ಸನಲ್ ಆಗಿ ಮಿನಿಸ್ಟರ್ ಕೊಡಿ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಡೆವಲಪ್ಮೆಂಟ್ ಗೋಸ್ಕರ ಕೊಡಿ ಅಂತ ಕೇಳ್ತಿದೀವಿ. ಅಲ್ಲಿ ಒಳಗಡೆ ಏನ್ ನಡೆಯುತ್ತೆ ಅನ್ನೋದಂತೂ ನಮಗ್ ಗೊತ್ತಿಲ್ಲ. ಅದು ಅರ್ಹತೆ ಇದ್ರೂನು ಎಲಿಜಿಬಿಲಿಟಿಗೆ ಅವರು ಪ್ರಿಫರೆನ್ಸ್ ಕೊಡ್ತಿಲ್ಲ ಅಂದ್ರೆ ಇನ್ಯಾವ್ದಕ್ ಪ್ರಿಫರೆನ್ಸ್ ಕೊಡ್ತಿದ್ದಾರೆ ಅನ್ನೋದೇ ದೊಡ್ಡ ಕ್ವೆಶನ್ ಆಗಿದೆ. ಜಾತಿವಾರ ಲೆಕ್ಕಾಚಾರ ನೋಡಿದ್ರು ಒಬ್ರೇ ಲಿಂಗಾಯತ್ರಿಗೆ ಕೊಟ್ಟಂಗ ಆಯ್ತಲ್ಲ. ಈಗ ಎಂ ಬಿ ಪಾಟೀಲ್ರಿಗೆ ಕೊಟ್ರೆ ಕರ್ನಾಟಕದಲ್ಲಿ ಎಷ್ಟು ಜನ ಲಿಂಗಾಯತ್ರಿದ್ದಾರೆ, ಅದ್ರಲ್ಲಿ ಒಬ್ರಿಗೆ ಕೊಟ್ರೆ ಆಗತ್ತಾ? ಜಾತಿವಾರ ಅಟ್ಲೀಸ್ಟ್ 2-3 ಜನಕ್ಕಾದ್ರೂ ಕೊಡ್ಬೇಕು ಅವ್ರು ಲಿಂಗಾಯತ್ರಲ್ಲಿ. ಬೇಜಾರಾಗಿದ್ದಾರೆ, ಯಾಕಂದ್ರೆ ಪಕ್ಷ ನಿಷ್ಠೆನ್ ತೋರ್ಸಿದವ್ರು ಅವ್ರು. ಯಾವಾಗ್ಲೂನು ಪಕ್ಷಕ್ಕೋಸ್ಕರ ಏನ್ ಹೇಳಿದ್ರು ಅವ್ರು ಮಾಡಿದ್ದಾರೆ. ನೋಡೋಣ, ಜನ ಸೇರಿದ್ಮೇಲೆ ಏನ್ ತೀರ್ಮಾನ ಮಾಡೋದು ಅಂತ ನೋಡೋದು. ಏನು ಅಂತ ನಮ್ಗಂತೂ ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ಎಲ್ಲಾ ಜಾತಿ ಒಂದೇ, ಅದು ಒಂದೇ ಆದ್ರೆ ಇಬ್ರಿಗೆ ಎಲಿಜಿಬಿಲಿಟಿ ನೋಡ್ಕೊಡ್ಲಿ ಅಲ್ವಾ? ಅದನ್ನೇ ನಾವ್ ಹೇಳೋದು, ಇನ್ನೇನು ಹೇಳಲ್ಲ. ಇಲ್ಲ, ಎಲ್ಲಾರ್ಗುನು ಎಲಿಜಿಬಿಲಿಟಿ ಇರುತ್ತೆ, ಬಟ್ ಇವ್ರದ್ ಯಾಕೆ ಕನ್ಸಿಡರ್ ಮಾಡಿಲ್ಲ ಅನ್ನೋದು ಅರ್ಥ ಆಗ್ತಿಲ್ಲ. ಅವಾಗ ಏನ್ ಕಡಿಮೆ ಬಂದಿಲ್ಲ, ಎಲ್ಲಾರ್ಗುನು ಅವಾಗ ಆಪರೇಷನ್ ಕಮಲ ನಡೆದಾಗ ಬಹಳ ಆಫರ್ಸ್ ಗಳು ಬಂತು. ಬಟ್ ಅಂದ್ರೂ ಇವ್ರ ಪಕ್ಷ ನಿಷ್ಠೆ ತೋರಿದ್ರು ಅದಕ್ಕೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂದ್ರೆ, ಯಾಕಂದ್ರೆ ನಮ್ಕಿಂತ ಹೆಚ್ಚಾಗಿ ಜನಕ್ಕೂ ಬೇಜಾರಾಗಿದೆ. ಸೊ ಜನ ಏನ್ ತೀರ್ಮಾನ ತಗೋತಾರೆ, ಯಾಕಂದ್ರೆ ಮುಂಚೆಯಿಂದನೂ ಅಪ್ಪಾಜಿ ಅದನ್ನೇ ಹೇಳೋದು, ನನ್ ಜನನೇ ನನ್ ಹೈಕಮಾಂಡ್ ಅಂತ. ಸೊ ಅವ್ರು ಏನ್ ತೀರ್ಮಾನ ಮಾಡ್ತಾರ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ನೋಡೋಣ, ಟೈಮ್ ಇದೆ. ವಿಲ್ ವೇಟ್ ಫಾರ್ ದ ಟೈಮ್. ಪೇಷನ್ಸ್ ಇದೆ, ತಾಳ್ಮೆನೂ ಇದೆ. ತಾಳ್ಮೆ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ನ ಕ್ರಾಸ್ ಮಾಡಿದ್ರೆ ಮುಂದೆ ಏನಾಗುತ್ತೆ ನೋಡೋಣ. ಸಾಧು ಲಿಂಗಾಯತ್ರಲ್ಲಿ ಇವ್ರೊಬ್ರೇ ಇರೋದು, ಅದನ್ನು ಕನ್ಸಿಡರ್ ಮಾಡ್ಬೇಕಲ್ವಾ ಅವರು? ಯಾವ್ದನ್ನು ಕನ್ಸಿಡರೇಷನ್ ತಗೋತಿಲ್ಲ ಅಂದ್ರೆ ವಿ ಡೋಂಟ್ ನೋ ವಾಟ್ ಇಸ್ ಹ್ಯಾಪನಿಂಗ್.